ಉಡುಪಿಯ ಸಾರು ಹೇಳಿದ್ರೆ ಪ್ರಸಿದ್ಧ. ಮತ್ತೆ ನಮಗೆ ಅಳತೆ ಅಂತ ನಾವು ಯಾರು ಇನ್ನುವರೆಗೆ ನಮಗೆ ಹೇಳಲಿಲ್ಲ. ಇಲ್ಲಿ ಇದು ಎಷ್ಟು ಜನಕ್ಕೆ ಬರ್ತಾರೆ ಅದು ನೋಡಿಯೇ ನಾವು ಮಾಡೋದು ಕಣ್ಣಂದಾಜಲ್ಲಿ. ಉಡುಪಿ ಹಲವಾರು ಕಲೆ ಸಂಸ್ಕೃತಿಗಳ ಬೀಡು. ಇಲ್ಲಿರುವ ಯಕ್ಷಗಾನ, ದೈವಾರಾಧನೆ ಸೇರಿದಂತೆ 10 ಹಲವು ಧಾರ್ಮಿಕ ಆಚರಣೆಗಳು ತನ್ನದೇ ಆದ ವೈಶಿಷ್ಟ್ಯತೆಗಳನ್ನು ಒಳಗೊಂಡಿದೆ. ಇದಿಷ್ಟೇ ಅಲ್ಲದೆ ಭೋಜನ ಪ್ರಿಯರಿಗೂ ಉಡುಪಿ ಹೇಳಿ ಮಾಡಿಸಿದ ಜಾಗ. ಅದರಲ್ಲೂ ಉಡುಪಿಯ ಸಾರು ವಿಶ್ವವಿಖ್ಯಾತ. ಇಂದು ನಾವು ಶ್ರೀಕೃಷ್ಣ ಮಠದ ಭೋಜನ ಶಾಲೆಯಲ್ಲಿ ಸಾರು ಹೇಗೆ ತಯಾರಿಸಲಾಗುತ್ತದೆ ಎಂಬುದನ್ನು ತಿಳಿದುಕೊಂಡು ಬರೋಣ ಬನ್ನಿ. ಹಾಗೆ ಶ್ರೀದೇವರ ಇಲ್ಲಿ ಉಡುಪಿಯ ಸಾರು ಹೇಳಿದ್ರೆ ಪ್ರಸಿದ್ಧ. ಸಾರು ಹುಳಿ ಹೇಳಿದ್ರೆ ಪ್ರಸಿದ್ಧ. ಹಾಗೆ ಉಡುಪಿಯ ಸಾರು ಹೇಳಿದ್ರೆ ಪರಂಪರೆಯಾಗಿ ಮುಂಚಿನಿಂದ ಅನಾದಿ ಕಾಲದಿಂದ ಉಡುಪಿಯ ಸಾರೇ ಭಾರಿ ಪ್ರಸಿದ್ಧ ಎಲ್ಲ ದಿಕ್ಕಲ್ಲಿ. ಇಡೀ ಕರ್ನಾಟಕದಾದ್ಯಂತ ವಿಶ್ವ ಈಗ ಹೊರದೇಶಗಳಲ್ಲೂ ಅದೇ ಉಡುಪಿಯ ಸಾರು ಹೇಳಿದರೆ ಭಾರಿ ವಿಶೇಷ ಹೊಂದಿದೆ. ಅನಾದಿ ಕಾಲದಿಂದ ನಮ್ಮ ಹಿಂದಿನ ಪೂರ್ವಜರಿಂದ ಕಲಿಸಿಕೊಟ್ಟಿದ್ದಾರೆ. ಹಾಗೆ ನಡೀತಾ ಬರ್ತಾ ಇದೆ. ಅದು ಶ್ರೀಕೃಷ್ಣ ಮುಖ್ಯ ಪ್ರಾಣರ ಅನುಗ್ರಹವಷ್ಟೇ ಬಿಟ್ಟರೆ ಬೇರೆ ಅದಕ್ಕೆ ನಾವು ನಮ್ಮ ಶ್ರಮ ಒಂದು ಮಾತ್ರ ಅದಕ್ಕೆ ಬೇಕಾಗಿ. ದಿನನಿತ್ಯ 10,000 ಆಗಲಿ 15,000 ಆಗಲಿ ಎಷ್ಟೇ ಆಗಲಿ ಅದಕ್ಕೆ ಪೂರ್ವ ತಯಾರಿಯಾಗಿ ನಾವು ಇರ್ತೇವೆ. ಅದಕ್ಕಾಗಿ ಖಾಲಿ ಆದ ಹಾಗೆ ಸೂಚನೆ ಕೊಡ್ತಾ ಇರ್ತಾರೆ ಅಧಿಕಾರಿಗಳು. ಅದಕ್ಕೆ ಬೇಕಾಗಿ ಅದಕ್ಕೆ ವ್ಯವಸ್ಥೆ ಮಾಡ್ತಾ ಇರ್ತೇವೆ ನಿರಂತರ. ನಮ್ಮ ಉಡುಪಿಯ ಸಾರಿನ ವಿಶೇಷತೆ ಅಂತ ಏನು, ಪರಿಶುದ್ಧ ಕೊಬ್ಬರಿ ಎಣ್ಣೆಯಲ್ಲೇ ಅದನ್ನು ತಯಾರಿಸುವುದು. ಮೆಣಸು, ಕೊತ್ತಂಬರಿ, ಜೀರಿಗೆ, ಮೆಂತೆ, ಇಂಗು, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣು ಇದೆಲ್ಲ, ಅದಕ್ಕೆ ಬೆಲ್ಲ ಇದನ್ನೆಲ್ಲ ಹಾಕಿ ಸಾರು ತಯಾರಿಸುವುದು. ಅದೇ ಅದಕ್ಕೊಂದು ವಿಶೇಷತೆ. ಇಲ್ಲಿ ಉಡುಪಿಯ ವಿಶೇಷತೆಯನ್ನು ಹೇಳಿದರೆ ಉಡುಪಿಯಲ್ಲಿ ಪ್ರತಿಯೊಂದಕ್ಕೂ ಕೊಬ್ಬರಿ ಎಣ್ಣೆಯನ್ನೇ ಬಳಸೋದರಿಂದ ಅದು ಅದರ ವಿಶೇಷತೆ, ಸಾರಿನ ವಿಶೇಷತೆಯೇ ಅದು ಕೊಬ್ಬರಿ ಎಣ್ಣೆಯ ಮಹತ್ವ. ಇನ್ನು ಇಲ್ಲಿ ಪ್ರತಿ ಶನಿವಾರ ಮತ್ತು ಭಾನುವಾರ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವುದರಿಂದ ಇಲ್ಲಿ ಆ 2 ದಿನಗಳ ಕಾಲ ಕಟ್ಟಿಗೆ ಒಲೆಯನ್ನು ಬಳಸಿ ಅಡುಗೆಯನ್ನ ತಯಾರಿಸಲಾಗುತ್ತದೆ. ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ರಾಜ್ಯದ ನಾನಾ ಭಾಗದಿಂದ ಬರುವ ಲಕ್ಷಾಂತರ ಭಕ್ತರು ಶ್ರೀಕೃಷ್ಣನ ದರ್ಶನದ ಬಳಿಕ ಭೋಜನ ಶಾಲೆಯಲ್ಲಿ ಅನ್ನಪ್ರಸಾದವನ್ನ ಸ್ವೀಕರಿಸುತ್ತಾರೆ. ನಮಸ್ಕಾರ, ನನ್ನ ಹೆಸರು ಕಾರ್ತಿಕ್ ರಾವ್. ನಾನು ಈ ಪರ್ಯಾಯ ಶ್ರೀ ತೃತೀಯ ಮಠದಲ್ಲಿ ಒಳಕೊಟ್ಟಾರವಾಗಿದ್ದೇನೆ ಹಾಗೂ ಭೋಜನ ಶಾಲೆ ಅಡಿಗೆಯಲ್ಲಿ ಉಸ್ತುವಾರಿಯಾಗಿದ್ದೇನೆ. ಮತ್ತು ಶನಿವಾರ ಮತ್ತು ಭಾನುವಾರ ಸರಿಸುಮಾರು ಒಂದು 10,000 ಜನವರೆಗೆ ಆಗುತ್ತೆ. ಹಾಗೆ ಅಕಸ್ಮಾತ್ ಮಾಡಿದ್ದು ಕಮ್ಮಿ ಆದರೆ ಮತ್ತೆ ಮಾಡಿಕೊಡ್ತೇವೆ. ಯಾರಿಗೂ ಹಾಗೆ ವಾಪಸ್ ಕಳಿಸೋದಿಲ್ಲ. ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಸಾರಿನ ವಿಶೇಷತೆ ಅಂತಂದರೆ ಇಲ್ಲಿ ಎಲ್ಲ ತೆಂಗಿನ ಎಣ್ಣೆಯಲ್ಲಿ ಕರಿಯೋದು. ಮತ್ತು ನಮಗೆ ಅಳತೆ ಅಂತ ನಾವು ಯಾರು ಇನ್ನುವರೆಗೆ ನಮಗೆ ಹೇಳಲಿಲ್ಲ. ಅಲ್ಲಿ ಇದು ಎಷ್ಟು ಜನಕ್ಕೆ ಬರ್ತಾರೆ ಅದು ನೋಡಿಯೇ ನಾವು ಮಾಡೋದು ಕಣ್ಣಂದಾಜಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀಕೃಷ್ಣ ಮಠದಲ್ಲಿ ಸುಪ್ರಸಿದ್ಧ ಸಾರನ್ನ ಹೇಗೆ ತಯಾರಿಸಲಾಗುತ್ತದೆ ಅಂತ. ನೀವು ಕೂಡ ಶ್ರೀಕೃಷ್ಣ ಮಠಕ್ಕೆ ಬಂದಾಗ ತಪ್ಪದೆ ಭೋಜನ ಶಾಲೆಯಲ್ಲಿ ಶ್ರೀಕೃಷ್ಣನ ಪ್ರಸಾದವನ್ನ ಸ್ವೀಕರಿಸಿ. ಹಾಗೂ ಈ ವಿಡಿಯೋದ ಕುರಿತಾದ ಅನುಭವಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ.